ಏನ್ ಹೇಳಿ ನಾನು. ಗಣೇಶ ಬರೋ ಸಂಭ್ರಮ ಅಂದ್ರೆ ಅದು ಬೇರೆನೆ ಅಲ್ವಾ? ಅವನು ಬರೋದು ಕೆಲವು ದಿನಗಳ ಮಟ್ಟಿಗೆ, ಆದ್ರೆ ಅವನ್ ಬರುವ ಸುಳಿವು ತಿಂಗಳುಗಳ ಮೊದಲೇ ಸಿಗ್ಬಿಡುತ್ತೆ. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಅಜ್ಜಿ ಎಲ್ರೂ ದಿನ ರಾತ್ರಿ ಸೀರಿಯಲ್ ಅನ್ನು ಮಾಸ್ ಬಂಕ್ ಮಾಡಿ ಇಲ್ಲಿ ಸೇರ್ತಾರೆ. ಗಣೇಶನ ಫೇವ್ರೇಟ್ ಮೋದಕ ನಾನ್ ಮಾಡ್ತೀನಿ. ಲಾಡು ನಾನು. ನಾವಿಬ್ರು ಮನೆ ಅಲಂಕಾರ ಮಾಡೋದ ಗಣೇಶನ ಸಲುವಾಗಿ. ಓಹೋ, ಚೆನ್ನಾಗ್ ಕಾಣಿಸ್ತಿದ್ದೀರಿ ಎಲ್ರು. ಪೂಜೆಯ ಸಾಮಾನು ಸದಾ ಬೇಗ ಮಾಡಪ್ಪ. ಎಲ್ಲ ತಗೊಂಡಾಯ್ತಾ? ಆಯ್ತಲ್ಲ ಎಲ್ಲ ತಯಾರಿ? ಪ್ರಸಾದ ಎಲ್ಲಿದೆ ಸದಾ? ಪ್ರಸಾದ ಆಹಾ, ಗರಿಕೆ ಎಣ್ಸಿದ್ಯಲ್ಲ? ಹೌದು. ಬೇಗ ನಡೀರಿ, ಗಣೇಶನ ತರೋ ಟೈಮ್ ಆಯ್ತು. ಹಾ ಹೌದಪ್ಪ, ನಡೀರಿ ನಡೀರಿ. ಗಣೇಶ ತಾನ್ ಬರುವುದು ಇಲಿ ಮೇಲಾದ್ರೂ ಅವನನ್ ತರೋದಕ್ಕೆ ಇವರೆಲ್ಲ ಕುದುರೆ ಮೇಲೆ ಸವಾರಿ ಮಾಡ್ತಾರೆ. ಗಣೇಶನ್ನ ಮನೆಗೆ ಯಾರು ತಗೊಂಡು ಹೋಗ್ತೀರಿ? ಅಮ್ಮ ಅಮ್ಮ, ನಾವು ತಗೊಂಡು ಹೋಗೋಣಲ್ಲ. ಹುಚ್ಚಿ, ಈ ಕೆಲ್ಸ ಹುಡುಗರು ಮಾಡೋದು. ಈಶ್ವರ ಎಲ್ಲಿ ಹೋದ? ಈಶ್ವರ, ಬಾರೋ, ಇಲ್ಲಿ ಬಾ, ಮುಂದೆ ಬಾ. ಈಶ್ವರ, ಸ್ವಲ್ಪ ಜೋಪಾನ. ಚಿಕ್ಕಮ್ಮ, ನೀವು ಯಾಕೆ ತಗೊಂಡು ಹೋಗ್ಬಾರ್ದು ಗಣೇಶನ್ನ? ನೋಡ್ಪುಟ್ಟ, ಪದ್ಧತಿಯೇ ಇದೆ. ಗಣೇಶನ್ನ ಹುಡುಗರೇ ಮನೆಗೆ ತಗೊಂಡು ಹೋಗೋದು. ಮಾಮ, ಒಂದು ವಿಷಯ ಹೇಳಿ, ಗಣೇಶನ ವಾಪಸ್ ಅವನ ಮನೆ ಕರ್ಕೊಂಡು ಹೋಗೋದಕ್ಕೆ ಯಾರು ಬರೋದು? ಅವರಮ್ಮ ಬರ್ತಾಳಲ್ಲ, ಗೌರಿ. ಮತ್ತೆ ಇವರೆಲ್ಲರೂ ಅಮ್ಮಂದ್ರಿ ಅಲ್ವೇ? ಅವನು ಮನೆಗೆ ಬರೋದನ್ನ ಕಾಯ್ತಿರ್ತಾರೆ. ಒಬ್ರು ಮೋದಕ ಮಾಡಿದ್ರು, ಒಬ್ರು ಗರಿಕೆ ಕೊಯ್ದ್ರು, ಒಬ್ರು ಪೀತಾಂಬರ ತಂದ್ರು, ಇನ್ನೊಬ್ರು ಶ್ರದ್ಧೆಯಿಂದ ಕಾಸು ಕೂಡಿಸಿದ್ರು. ಅದಕ್ಕೆ ಈ ವರ್ಷ ಗಣೇಶ ಬರೋದು ಅಮ್ಮನ ಜೊತೆ, ಹೋಗೋದು ಅಮ್ಮನ ಜೊತೆ. ಆದ್ರೆ ರಿವಾಜು. ಚಿಕ್ಕಮ್ಮ, ಹೇಗಿದ್ರು ನಾವು ಯಾವುದೇ ಹೊಸ ಕೆಲಸ ಶುರು ಮಾಡೋದು ಗಣೇಶನ ಆಶೀರ್ವಾದದಿಂದಲೇ ಅಲ್ವೇ? ಈ ವರ್ಷ ಈ ಹೊಸ ರಿವಾಜು ಗಣೇಶನ ಆಶೀರ್ವಾದದಿಂದಲೇ ಶುರುವಾಗ್ಲಿ ಬಿಡಿ. ಮನದೊಳು ಗಣಪತಿಗೆ ಬಂತು ಒಂದಾಸೆ, ತಾಯ ಮಡಿಲಲ್ಲಿ ಕೂತು ತಾನು ಬಂದರಾದೀತು. ಬೆನಕನ ಇಚ್ಛೆಯನು ನಾವು ಪೂರೈಸುವೆವು. ಎಂದಿನ ದಾರಿಗೆ ಹೊಸತೊಂದು ತಿರುವಿದು. ಬೇರೆಯವರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಂಡುಕೊಳ್ಳುವವರೇ ಜೀನಿಯಸ್. ಪಾರ್ಲೆ ಜಿ ಅಂದ್ರೆ ಜೀನಿಯಸ್.